ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಅರ್ಕೆಪುರ ಚಾನಲ್ಗೆ ಸ್ವಾಗತ. ನಮ್ಮೆಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು PM ವಿಶ್ವಕರ್ಮದಲ್ಲಿ ಭಾಳಷ್ಟು ಜನ ಈಗಾಗಲೇ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿದ್ದಾರೆ ಸ್ನೇಹಿತರೆ. ಕೆಲವೊಬ್ರದ್ದು ಅಪ್ರೂವಲ್ ಆಗಿದೆ, ಕೆಲವೊಬ್ರದ್ದು ಅಪ್ರೂವಲ್ ಆಗಿಲ್ಲ ಸ್ನೇಹಿತರೆ. ಈಗ ಇವತ್ತಿನ ವಿಡಿಯೋದ ಟಾಪಿಕ್ ಏನಪ್ಪ ಅಂದರೆ, ಪೆಂಡಿಂಗ್ ಇರ್ತಕ್ಕಂಥ ಒಂದು ಅಪ್ಲಿಕೇಶನನ್ನು ಯಾವ ರೀತಿಯಾಗಿ ಮೂವ್ ಮಾಡಬೇಕು ಅನ್ನುವ ಒಂದು ಸಂಪೂರ್ಣ ವಿಡಿಯೋ ಆಗಿರುತ್ತೆ ಸ್ನೇಹಿತರೆ. ಈಗ ಫಸ್ಟಿಗೆ ನಾನು ಏನು ಹೇಳಲು ಬಯಸ್ತೇನೆಪ್ಪ ಅಂದರೆ, PM ವಿಶ್ವಕರ್ಮದಲ್ಲಿ ನೀವು ಅಪ್ಲಿಕೇಶನ್ ಈಗಾಗಲೇ ಹಾಕಿದ್ದೀರಿ, ಸುಮಾರು ದಿನಗಳಿಂದ ನಿಮ್ಮದು ಅಪ್ರೂವಲ್ ಆಗಿಲ್ಲ, ಅದು ಪೆಂಡಿಂಗ್ನಲ್ಲೇ ಅಂದರೆ ಫಸ್ಟ್ ಸ್ಟೆಪ್ ಸೆಕೆಂಡ್ ಸ್ಟೆಪ್ನಲ್ಲೇ ಇದೆ, DM ಅಪ್ರೂವಲ್ ಆಗಿಲ್ಲ ಸ್ನೇಹಿತರೆ. ಈಗ ಏನಾಗಿದೆಪ್ಪ ಅಂದ್ರೆ, ಅದರಲ್ಲಿ ಭಾಳಷ್ಟು ಜನ ಈಗಾಗಲೇ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿರುವುದರಿಂದ, ಅರ್ಜಿ ಹಾಕಿದ್ರಿಂದ ಅಪ್ಲಿಕೇಶನ್ನ ಒಂದು ಏನಾಗಿದೆಪ್ಪ ಅಂದರೆ ಪೆಂಡಿಂಗ್ ಆಗಿ ಉಳ್ಕೊಂಬಿಟ್ಟಿದೆ ಸ್ನೇಹಿತರೆ. ಈಗಾಗಲೇ ನೀವು ನೋಡ್ಬೋದು, ನೀವು ನಿಮ್ಮ ಒಂದು ಲಾಗಿನ್ನಲ್ಲಿ ಹೋಗ್ಬಿಟ್ಟು ಬೆನಿಫಿಷರಿ ಲಾಗಿನ್ನಲ್ಲಿ ಲಾಗಿನ್ ಆಗಿ ಸ್ನೇಹಿತರೆ. ಲಾಗಿನ್ ಆದಮೇಲೆ ನೀವು ಫೋನ್ ನಂಬರ್ ಹಾಕಿ OTP ಹಾಕಿ ಲಾಗಿನ್ ಆಗುತ್ತೆ. ಆದಮೇಲೆ ನಿಮಗೆ ಏನಿಲ್ಲ, ಆ್ಯಸ್ ಇಟ್ ಈಸ್ ಫೈಲ್ ಅಪ್ಲೈ ಮಾಡಿದಾಗ ಯಾವ ರೀತಿ ಇತ್ತು ಅದೇ ರೀತಿ ಇತ್ತಂದರೆ ನೀವು ಏನು ಮಾಡಬೇಕಾಗತ್ತಪ್ಪ ಅಂದರೆ ಎಡಿಟ್ ಆಪ್ಷನ್ ತಗೋಬೇಕಾಗತ್ತೆ ಸ್ನೇಹಿತರೆ. ಯಾಕಪ್ಪ ಅಂದರೆ ಎಡಿಟ್ ಆಪ್ಷನ್ ತೊಗೊಂಡ್ರೆ ನೀವು ಮತ್ತೆ ಫ್ರೆಶ್ ಥರನೇ ಹಾಕಿದಂಗೆ ಆಗುತ್ತೆ, ಬಟ್ ನಿಮಗೆ ಕೆಲವೊಂದು ಆಪ್ಷನ್ಸ್ ಅದರಲ್ಲಿ ಇರೋದಿಲ್ಲ ಸ್ನೇಹಿತರೆ. ಈಗ ಫಾರ್ ಎಕ್ಸಾಂಪಲ್ ಯಾವ ರೀತಿ ಅಂದರೆ ಟೈಲರಿಂಗ್ ಇರೋಲ್ಲ, ಮತ್ತು ಮೇಸನ್ದು ಇರೋಲ್ಲ, ಮತ್ತು ಇಂಪಾರ್ಟೆಂಟ್ ಇರ್ತಕ್ಕಂಥವು ಒಂದು ಸ್ಕೀಮ್ ಅಥವಾ ವೃತ್ತಿಗಳು ಏನಿವೆ ಅವು ಇರೋಲ್ಲ ಸ್ನೇಹಿತರೆ. ಸೊ ಹಾಗಾಗಿ ನೀವು ಈಗ ಎಡಿಟ್ ಮಾಡಿ ಸಬ್ಮಿಟ್ ಮಾಡಬೇಕಪ್ಪ ಅಂದ್ರೆ ಕೂಡ ನೀವು ಆ ವೃತ್ತಿಯನ್ನು ಬಿಟ್ಟು ಬೇರೆ ವೃತ್ತಿ ತೊಗೊಂಡ್ರೆ ಮಾತ್ರ ಸಬ್ಮಿಟ್ ಆಗ್ತಾ ಇದೆ ಸ್ನೇಹಿತರೆ, ಮತ್ತು ಅದನ್ನೂ ಫ್ರೆಶ್ ಆಗಿ ಅಪ್ಲೈ ಆಗ್ತಾ ಇದೆ ಪೆಂಡಿಂಗ್ ಇರ್ತಕ್ಕಂಥವ್ರು ಸ್ನೇಹಿತರೆ. ಈ ಥರ ಒಂದು ಆಪ್ಷನ್ಸ್ ಇದೆ. ನೀವು ಅದೇ ವೃತ್ತಿಯಲ್ಲಿ ಇದ್ದರೆ, ನೀವು ನಿಮ್ಮದಿನ್ನ ಅಪ್ರೂವಲ್ ಆಗಿದ್ದಿಲ್ಲಪ್ಪ ಅಂದರೆ ನೀವೇನು ಮಾಡಬೇಕಾಗುತ್ತೆ, ಈ ಥರ ನಾನು ಹೇಳಿದೆನಲ್ಲ, ನಿಮ್ಮ ಒಂದು ಬೆನಿಫಿಷರಿ ಲಾಗಿನ್ಗೆ ಹೋಗ್ಬಿಟ್ಟು, ಇಲ್ಲಪ್ಪ ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ನೀವೇನು ಮಾಡಿ, ನಿಮ್ಮ ಹತ್ತಿರದ CSC ಸೆಂಟರ್ಗಳಿಗೆ ಹೋಗ್ಬಿಟ್ಟು ಎಡಿಟ್ ಮಾಡಿ ಅಪ್ಲೈ ಮಾಡಬೇಕಾಗುತ್ತೆ ಸ್ನೇಹಿತರೆ. ನನ್ನಲ್ಲಿ ಒಂದು ಈ ಥರದ್ದೇ ಒಂದು ಕೇಸ್ ಬಂದಿತ್ತು ಸ್ನೇಹಿತರೆ. ಅಂದರೆ ಅವರು ಸುಮಾರು 1 ವರ್ಷ ಆಗಿತ್ತು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ಬಿಟ್ಟು, ಅವ್ರದ್ದು ಏನಿಲ್ಲ, DM ಪೆಂಡಿಂಗನಲ್ಲಿ ಇತ್ತು, ಯಾವ ಒಂದು ಅಪ್ರೂವ್ನೂ ಆಗಿದ್ದಿಲ್ಲ ಸ್ನೇಹಿತರೆ. ಸೊ ಅವ್ರದ್ದು ಏನು ಮಾಡಿದ್ದೇವೆ ನಾವು, ಅವ್ರದ್ದು ಮತ್ತೆ ಅವ್ರದ್ದು ಲಾಗಿನ್ನಲ್ಲಿ ಹೋಗ್ಬಿಟ್ಟು ಓಪನ್ ಆದಮೇಲೆ ಏನು ಮಾಡಿದ್ದೇವೆ, ಮತ್ತು ಅದಕ್ಕೆ ಎಡಿಟ್ ಆಪ್ಷನ್ಸ್ಗೆ ಹೋದಾಗ ಮತ್ತೆ ಫ್ರೆಶ್ ಥರ ನಾವು ಮೊದಲನೇದಾಗಿ ಯಾವ ರೀತಿಯಲ್ಲಿ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ತಿದ್ದೀವಿ ಅದೇ ರೀತಿ ಒಂದು ಆಪ್ಷನ್ಸ್ ಬರುತ್ತೆ ಸ್ನೇಹಿತರೆ. ಅಲ್ಲಿ ಎಲ್ಲವನ್ನು ಫಿಲ್ ಮಾಡಬೇಕಾಗುತ್ತೆ ನಾವು ಸ್ಟೆಪ್ ಬೈ ಫಿಲ್ ಮಾಡಿದ ಮೇಲೆ ನಮಗೆ ಅಲ್ಲಿ ವೃತ್ತಿಯ ಒಂದು ಆಪ್ಷನ್ಸ್ ಬಂದಾಗ ಅಲ್ಲಿ ಏನಾಗುತ್ತಪ್ಪ ಅಂದರೆ ವೃತ್ತಿಗೆ ಸಂಬಂಧಪಟ್ಟಂತೆ ನಾವು ಹಾಕಬೇಕಾಗುತ್ತೆ. ಈಗ ಇದೇನಪ್ಪ, ಸುಮಾರು ತಿಂಗಳ ಹಿಂದೆ ಎಲ್ಲ ಆಪ್ಷನ್ಸ್ಗಳು ಶೋ ಆಗ್ತಾ ಇದ್ದವು. ಈಗ ಏನಾಗಿದೆಪ್ಪ ಅಂದರೆ ಕೆಲವೊಂದು 12 ಆಪ್ಷನ್ಸ್ ಮಾತ್ರ ಬರ್ತಾ ಇದೆ. ನೀವು ಒಂದು 12ರಲ್ಲಿ ಯಾವ ಒಂದು ನಿಮ್ಮ ವೃತ್ತಿಗೆ ಸಂಬಂಧಪಡುತ್ತೆ ಅದನ್ನು ಆಯ್ಕೆ ಮಾಡಿಕೊಂಡು ಸಬ್ಮಿಟ್ ಮಾಡಬೇಕಾಗುತ್ತೆ. ಸಬ್ಮಿಟ್ ಮಾಡಿದರೆ ಏನಾಗುತ್ತೆ ಸ್ನೇಹಿತರೆ, ಅದು ಮತ್ತು ಫ್ರೆಶ್ಗೆ ಕೌಂಟ್ ಆಗುತ್ತೆ. ಅಂದರೆ ನೀವು ಇಷ್ಟು ದಿನದಿಂದ ಏನು ಹಾಕಿದ್ದೀರಿ, ಅದು ರೀಸನ್ ಏನಪ್ಪ ಅಂದರೆ, ಅದು ಫಾರ್ ಎಕ್ಸಾಂಪಲ್ ಹೇಳ್ಬೇಕಪ್ಪ ಅಂದರೆ ಇವು ಟೈಲರಿಂಗ್ ಆಯಿತು, ಮೇಸನ್ರದ್ದು ಆಯಿತು, ಏನಾಗಿಬಿಟ್ಟಿದ್ದಾವೆ ಅವೆಲ್ಲ ಆನ್ಲೈನಲ್ಲಿ ಅಪ್ಲಿಕೇಶನ್ ಫುಲ್ ಆಗಿದ್ದಾವೆ ಅನ್ನುವ ಒಂದು ದೃಷ್ಟಿ ಇರ್ಬೋದು ಸ್ನೇಹಿತರೆ. ಹಾಗಾಗಿ ಕೆಲವೊಂದು ಆಪ್ಷನ್ಸ್ ಮಾತ್ರ ನಮಗೆ ಕೊಡ್ತಾ ಇದ್ದಾರೆ. ಆ ಆಪ್ಷನ್ಸ್ನಲ್ಲಿ ನಿಮ್ಮ ಯಾವ ಒಂದು ವೃತ್ತಿ ತೊಗೊಂಡ್ಬಿಟ್ಟು ನೀವು ಫ್ರೆಶ್ ಆಗಿ ಅಪ್ಲೈ ಮಾಡಿದ್ರೆ ಮಾತ್ರ, ಮತ್ತು ಅದಕ್ಕೂ ವೇಟ್ ಮಾಡಬೇಕಾಗುತ್ತೆ ಸ್ವಲ್ಪ ದಿನಗಳ ಮುಖಾಂತರ, ಅವಾಗ ಮಾತ್ರ ನಿಮಗೆ ಅಪ್ರೂವಲ್ ಆಗುವ ಸಾಧ್ಯತೆ ಇದೆ ಸ್ನೇಹಿತರೆ. ಈ ಥರ ಪೆಂಡಿಂಗ್ ಇರ್ತಕ್ಕಂಥವ್ರು ಮಾಡಿ ಸ್ನೇಹಿತರೆ. ಅದೇ ರೀತಿ ಇನ್ನೊಂದೇನಪ್ಪ ಅಂದರೆ, ಯಾರೆಲ್ಲ ಟೂಲ್ ಕಿಟ್ಗೆ ಅಪ್ಲೈ ಮಾಡಿಲ್ಲ ಅಂಥವ್ರನ್ನು ಕೂಡ ದಯವಿಟ್ಟು ನೀವು ಈಗಾಗಲೇ ಟ್ರೈನಿಂಗ್ ಎಲ್ಲ ಮುಗಿಸಿಬಿಟ್ಟಿದ್ದೀರಾ ಅಂಥವರು, ನೀವು ಇನ್ನೂ ಕೆಲವೊಬ್ಬರು ಏನು ಮಾಡಿದ್ದಾರೆ ಸ್ನೇಹಿತರೆ, ಟೂಲ್ ಕಿಟ್ಟನ್ನು ಅಪ್ಲೈ ಮಾಡೇ ಇಲ್ಲ, ಮತ್ತು ಕೆಲವೊಬ್ಬರಿಗೆ ಅದು ಅಪ್ಲೈ ಮಾಡಿ ನೀವು ಟೂಲ್ ಕಿಟ್ ಮಾಡಿದವರು ಏನು ಬೇಕಾಗಿಲ್ಲ. ಮತ್ತು ಅದೇ ರೀತಿಯಾಗಿ ಏನಪ್ಪ ಅಂದರೆ, ನಿಮಗೆ ಒಂದು ಟೂಲ್ ಕಿಟ್ ಅಪ್ಲೈ ಮಾಡಿದ ಮೇಲೆ ನಿಮಗೆ ಅದು ಏನು 15,000 ರೂಪಾಯಿದ ಒಂದು ವೋಚರ್ ಏನಿದೆ ಅದು ನಿಮ್ಮ ಫೋನಿಗೆ ಲಿಂಕ್ ಆಗಿ ಬಂದಿರುತ್ತೆ. ಅದು ಲಿಂಕ್ ಕೂಡ ನಿಮಗೆ ಗೊತ್ತಾಗಲಿಲ್ಲಪ್ಪ, ಏನಿಲ್ಲ ನನಗೆ ಗೊತ್ತೇ ಇಲ್ಲ ಏನಾಗಿದೆ ಏನಿಲ್ಲ, ಟ್ರೈನಿಂಗ್ ಆಗಿದೆ, ನಂದು ಟ್ರೈನಿಂಗ್ ಅಮೌಂಟೂ ಬಂದಿದೆ, ಅದ್ರ ವೋಚರ್ ಮೆಸೇಜ್ ಕೂಡ ನನ್ನ ಹತ್ರ ಇಲ್ಲ, ಡಿಲೀಟ್ ಆಗಿದೆ ಅಂತ ಅಂದ್ಕೊಂಡ್ರೆ ಸ್ನೇಹಿತರೆ, ಏನು ಮಾಡಿ, ನೀವು ಸುಲಭವಾಗಿ ಗಾಬರಿ ಏನು ಪಟ್ಕೋಬೇಡಿ. ನಿಮ್ಮ BHIM ಆ್ಯಪ್ ಅಂತ ಬರ್ತದೆ ಸ್ನೇಹಿತರೆ. ಆ BHIM ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡ್ಮೇಲೆ ನಿಮಗೆ ಅಲ್ಲಿ ಎಲ್ಲ ಪ್ರೊಸೀಜರ್ ಕೇಳುತ್ತೆ. ನಿಮ್ಮದು ಫೋನ್ಪೇ ಮತ್ತು ಫೋನ್ಪೇ ಇನ್ನಿತರ ನೀವು ಯೂಸ್ ಮಾಡ್ತಾ ಇದ್ದರೆ, ಫೋನ್ಪೇ, ಗೂಗಲ್ ಪೇ ಇಂಥವೆಲ್ಲ ಯಾವ ಒಂದು ಮೊಬೈಲ್ ನಂಬರ್ಗೆ ಲಿಂಕ್ ಇದೆ ಆ ಫೋನ್ನಲ್ಲೇ ನೀವು BHIM ಆ್ಯಪನ್ನು ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಯಾಕಪ್ಪ ಅಂದರೆ BHIM ಆ್ಯಪ್ ಕೂಡ ಇದು ಒಂಥರದ ಫೋನ್ಪೇ ಥರ ಇರ್ತಕ್ಕಂಥ ಒಂದು ಆ್ಯಪ್ ಆಗಿದೆ ಸ್ನೇಹಿತರೆ. ಸೊ ಹಾಗಾಗಿ ನಿಮಗೆ ಫೋನ್ ನಂಬರ್ನ ಯಾವ ಅಕೌಂಟ್ ನಂಬರ್ ಲಿಂಕ್ ಆಗಿರುತ್ತೆ ಆ ಅಕೌಂಟ್ನ ಒಂದು
ಆಟೋಮೆಟಿಕ್ ಪ್ಯಾಚ್ ಆಗಿ ಅದು ಓಪನ್ ಆಗುತ್ತೆ ಸ್ನೇಹಿತರೆ. ಓಪನ್ ಆದಮೇಲೆ ನಿಮಗೆ ಈ ವೋಚರ್ ಅಂತ ಕೆಳಗಡೆ ಒಂದು ಆಪ್ಷನ್ಸ್ ಇರುತ್ತೆ. ಬೇಕಾದ್ರೆ ನಾನು ಹಿಂದಿನ ವೀಡಿಯೋದಲ್ಲಿ ಭೀಮ್ ಆ್ಯಪ್ ಯಾವ ರೀತಿಯಲ್ಲಿ ಇನ್ಸ್ಟಾಲ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ತಿಳಿಸಿದ್ದೀನಿ. ಅದನ್ನು ನೋಡಿ ಕಲ್ಕೋಬೋದು. ಇಲ್ಲಪ್ಪ ಅಂದರೆ ಸುಲಭವಾಗಿದೆ ಸ್ನೇಹಿತರೆ. ಸೊ ಹಾಗಾಗಿ ನೀವು ಯಾರೆಲ್ಲ ವೋಚರ್ಸ್ ಬಂದಿಲ್ಲ ಅನ್ನೋರು ಆ ಭೀಮ್ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡು ನೀವು ನೋಡ್ಬೋದು ಸ್ನೇಹಿತರೆ. ಇವತ್ತಿನ ವಿಡಿಯೋ ಇಷ್ಟೇ ಇರುತ್ತೆ. ಮತ್ತು ನೆಕ್ಸ್ಟ್ ವಿಡಿಯೋ ನಾವು ನೆಕ್ಸ್ಟ್ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಎಲ್ರಿಗೂ ಮತ್ತೊಮ್ಮೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ. ನಮಸ್ಕಾರ.